ದಯವಿಟ್ಟು ಶ್ರೀ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ವೇದಿಕೆಗೆ ಬರಬೇಕಾಗಿ ಸವಿನಯ ಪ್ರಾರ್ಥನೆ. ಈ ವರ್ಷದ ರಾಜ್ಯ ಸಂಗೀತ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ರಾಜ್ಯ ಸಂಗೀತ ಈ ಕಾರ್ಯಕ್ರಮಕ್ಕೆ ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದ ಶ್ರೀ ಕೆ ವೆಂಕಟೇಶ್ ರವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಧಾರವಾಡ ಇಂದು ಖ್ಯಾತ ಹಿಂದೂಸ್ತಾನಿ ಕಲಾವಿದರು, ಅವರಿಗೆ ಅಭಿನಂದನೆಯನ್ನು ಹೇಳಿ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ. ಇದೀಗ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಶುಭಂ ಕರೋತಿ ಕಲ್ಯಾಣಂ ಆಪದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಜನಾರ್ದನ ದೀಪೇನ ಹರತೆ ಪಾಪಂ ದೀಪಂ ಸರ್ವತಮಾಪಹಂ. ಸರ್ವರಿಗೂ ಸದ್ಬುದ್ಧಿಯನ್ನ ನೀಡಲಿ, ಸರ್ವರಿಗೂ ಆರೋಗ್ಯ ಆಯುಷ್ಯ ಸದಾಶಯದ ಸುಖ ಸಂಪತ್ತನ್ನ ನೀಡಲಿ ಅಂತ ಹೇಳಿದ ಜನತೆಯ ಸರ್ವತೋಮುಖ ಅಭಿವೃದ್ಧಿಯ ಹರಿಕಾರರಾಗಿ ಅದಕ್ಕಾಗಿ ಪಣತೊಟ್ಟು ಕಂಕಣಬದ್ಧರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರು, ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯರು ಒಟ್ಟಾಗಿ ಸೇರಿ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಕಲಾವಿದರು ಅಕ್ಕನ ವಚನಗಳನ್ನ, ಅಣ್ಣನ ವಚನಗಳನ್ನ, ದಾಸರ ಪದಗಳನ್ನ ನಾಡಿನ ಮೂಲೆ ಮೂಲೆಗೆ ತಲುಪಿಸಿದ ಹಿರಿಯ ಕಲಾವಿದರಿಗೆ ಇದೀಗ ಈ ವಿಶೇಷವಾದ ಪ್ರಶಸ್ತಿ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ಇನ್ನೀಗ ಪ್ರಧಾನವಾಗ್ತಾ ಇದೆ. ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಹಿಂದೂಸ್ತಾನಿ ಕಲಾವಿದರು ಇವರಿಗೆ ಈ ವಿಶೇಷ ಪ್ರಶಸ್ತಿಯನ್ನ ನೀಡಿ ಪಂಡಿತ್ ವೆಂಕಟೇಶ್ ಕುಮಾರ್ ಅವರನ್ನ ಅಭಿನಂದಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಹಾಗೂ ಅತಿಥಿ ಗಣ್ಯರು. ಮಾನ್ಯರ ಸಾಧನೆಗೆ ಸರ್ಕಾರ ಗುರುತಿಸಿ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದೆ. ಕಲಾ ಆರಾಧಕರಾಗಿ ಕುಳಿತಿರ್ತಕ್ಕಂತ ತಾವೆಲ್ಲರೂ ತಮ್ಮ ಚಪ್ಪಾಳೆಯ ಅಭಿನಂದನೆಗಳನ್ನ ಈ ಹೆಮ್ಮೆಯ ಕಲಾವಿದರಿಗೆ ನೀಡಬೇಕು. ಅವರ ಕಲೆಯನ್ನ ಪುರಸ್ಕರಿಸಿ ಮತ್ತಷ್ಟು ಕಲೆಯ ಸೇವೆಯನ್ನ ಮಾಡೋದಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಇದು ಒಂದು ದೊಡ್ಡ ಸಂಗೀತ ಪರಂಪರೆಗೆ ಸಂದಿರುವ ಗೌರವ ಬಂಧುಗಳೇ. ಕಳೆದ ಹಲವಾರು ದಶಕಗಳಿಂದ ಬಸವೇಶ್ವರರ ವಚನಗಳನ್ನ, ಅಕ್ಕ ಮಹಾದೇವಿಯವರ ವಚನಗಳನ್ನ, ದಾಸರ ಪದಗಳನ್ನ ಹೀಗೆ ವಿದೇಶಗಳಲ್ಲೂ ಸಂಚಾರ ಮಾಡಿ ತಲುಪಿಸಿರುವ ಹೆಮ್ಮೆಯ ಕಲಾವಿದರು ನಮ್ಮ ನಾಡಿನ ಅಪಾರವರು. ಹಿಂದೂಸ್ತಾನಿ ಗಾಯನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ರವರು, ಮಾನ್ಯ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ब्रह्मा शिव ब्रह्मा ब्रह्मा शिव हरि अर्चन की ध्यान
जय दुर्गे दुर्गति परिहारिणी जय दुर्गे जय दुर्गे दुर्गति परिहारिणी शुंभ विदारिणी मात भवानी जय दुर्गे जय दुर्गे गरे रे साने गरे गरे रे साने साने गानी गरे 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 ने सा जय दुर्गे गरे साने रे रे सा गरे रे साने साने गरे रे साने साने गानी सारे गरे 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 ने सा जय दुर्गे दुर्गति परिहारिणी शुंभ विदारिणी जय दुर्गे आदिशक्ति परब्रह्म स्वरूपिणी आदि परब्रह्म आदि आदिशक्ति परब्रह्म स्वरूपिणी जग जननी चौबेद बखानी जग जननी चौबेद बखानी जय दुर्गे दुर्गति परिहारिणी शुंभ विदारिणी मर 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 रे गमन सदरे रे ग म म द र म र म नि द र म र म म म ग म रे ग रे स नि स द रे ग रे रे स नि स जय दुर्गे ध्यान धरत सुर नर मुनि ध्यानी जय दुर्गे दुर्गति परिहारिणी शुंभ विदारिणी मात भवानी जय दुर्गे जय दुर्गे ಈ ದಿನ ನನಗೆ ಈ ಸ್ಥಾನ ಬರ್ಲಿಕ್ಕೆ ಅಂದ್ರೆ ಇಲ್ಲಿಂದ ತಾವು ನನ್ನನ್ನು ಕರೆದು ಈ ಸನ್ಮಾನ ಮಾಡಿದ್ದ ಕಾರಣ ಯಾರಪ್ಪ ಅಂದ್ರೆ ಕಣ್ಣಿಲ್ಲದವರಾಗಿ ಹುಟ್ಟಿ ಕಣ್ಣಿದ್ದವರಿಗೆ ಕಣ್ಣು ಕೊಟ್ಟ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಆಶೀರ್ವಾದದಿಂದ ನಾನು ಇಲ್ಲಿ ಬಂದಿದ್ದೆ. ಯಾಕಂದ್ರೆ ಅವರಿಗೆ ಮೊದಲು ಕಣ್ಣಿಲ್ಲ, ಅಂಥವರು ನಮ್ಮ ಕಡೆಯಿಂದ ವಿದ್ಯಾರ್ಥಿಗಳ ಕಡೆಯಿಂದ ಏನೂ ಬಯಸಲಿಲ್ಲ. ನನಗೆ ಸಂಗೀತ ಕಲಿಲಿಕ್ಕೆ ದುಡ್ಡು ಕೊಟ್ಟು ಕಲಿಯಷ್ಟು ಶಕ್ತಿ ಇರಲಿಲ್ಲ ನನಗೆ. ನಮ್ಮ ತಾಯಿ ತಂದೆಗಳು ನಮ್ಮ ಸೋದರ ಮಾವ ಬಂದು ಒಂದು 3 ಎಕರೆ ಜಮೀನು ಇತ್ತು ನಮ್ಮದು, ಅದನ್ನ ಒಂದು 500 ರೂಪಾಯಿಗೆ ಒತ್ತಿ ಇಟ್ಟು ನನ್ನ ಮತ್ತು ನಮ್ಮ ಸಹೋದರನ ಕರ್ಕೊಂಡು ಬಂದು ಆಶ್ರಮ ಸೇರಿಸಿದ್ರು. ಅವಾಗ ಎಷ್ಟು ಫೀಸ್? ಒಬ್ಬೊಬ್ಬರಿಗೆ 65 ರೂಪಾಯಿ, 12 ವರ್ಷ ಫ್ರೀ. ಒಬ್ಬರಿಗೆ 65 ರೂಪಾಯಿ, 12 ವರ್ಷ ಸಂಗೀತ ಫ್ರೀ, ಊಟ ಉಪಚಾರ ವಸತಿ. ಮತ್ತು ಅಲ್ಲಿ ತಮಗೆಲ್ಲರಿಗೂ ಗೊತ್ತಿದ್ದಾರೆ, ಗೊತ್ತದೆ, ಆದ್ರೆ ಗೊತ್ತಿರೋದು ಸಲುವಾಗಿ ಹೇಳ್ತೇನೆ. ಕಣ್ಣಿಲ್ಲದವರಿಗೆ
ಅಂಗವಿಕಲರಿಗೆ, ಆಮೇಲೆ ಎಲ್ಲಾ ಧರ್ಮದ ವಿದ್ಯಾರ್ಥಿಗಳಿಗೆ, ನಮ್ಮ ದೇಶದೊಳಗೆ ಎಷ್ಟು ಧರ್ಮದವಲ್ಲ ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಲ್ಲಿ ಪುಕ್ಕಟ್ಟೆ 12 ವರ್ಷ ಉಪಚಾರ ಮಾಡಿ ವಿದ್ಯೆ ಕೊಟ್ಟು ಬಟ್ಟೆ ಕೊಟ್ಟು, ಮತ್ತು ಅವ್ರು ಏನ್ ಮಾಡಿದ್ರು, ಹಳ್ಳಿಗೆ ಹೋಗಿ ಪುರಾಣ ಕೀರ್ತನ ಸಂಗೀತ ಮಾಡಿ ಅಲ್ಲಿ ಆ ಕಾರ್ಯಕ್ರಮದಿಂದ ಬಂದಿರತಕ್ಕಂಥ ದವಸ ಧಾನ್ಯಗಳನ್ನು ತಗೊಂಡ್ಬಂದು ನಮ್ಮಂತ ಬಡವ್ರನ್ನ ಉದ್ಧಾರ ಮಾಡಿದ್ರು. ನಾನು ಹೇಳ್ತೇನೆ, ನಾನು ಎಲ್ಲ ಕಡೆ ಹೋಗಿನ ಹೇಳಿ ನಾನು, ಅರೆ ವೆಂಕಟೇಶ್ ಕುಮಾರ್ ಆಪ್ಕ ಗುರುಜಿ ಕೋನ್ ಅಂತ ನನಗೆ ದಿಲ್ಲಿಗೆ ಹೋದ್ರೆ ಕೇಳ್ತಾರೆ. ನಾ ಹೇಳ್ತೇನೆ, ಹಮಾರಾ ಗುರುಜಿ ಐಸೆ ಹೈ ಪೂರಿ, ನಾನು ಕನ್ನಡದ ಮಾತಾಡ್ತೀನಿ, ಮತ್ತೆ ಬೈಬಾರ್ದು ಯಾರನ್ನ ಇವರೆಲ್ಲ ನೀವು ಕನ್ನಡದ ಮಾತಾಡಂತೇಳಿ. ಅವ್ರು ಕೇಳ್ತಾರ ನನ್ನ, ನೀನು ಯಾರ ಕಡೆ ಕಲ್ತಿ? ದೊಡ್ಡ ದೊಡ್ಡ ವಿದ್ಯಾವಂತರು, ನಾನು ಇದನ್ನ ನನ್ನ ಸಲುವಾಗಿ ಹೇಳೋದಿಲ್ಲ, ಸಂದರ್ಭ ಬಂದಾಗ ಹೇಳ್ತೇನೆ, ಬಹಳ ದೊಡ್ಡ ವಿದ್ಯಾವಂತರು, ಅಲ್ಲ ಇಷ್ಟು ಶುದ್ಧವಾಗಿ ಆಡ್ತೀಯಲ್ಲ ನೀನು, ಕರ್ನಾಟಕದಾಗಿದ್ದು ಯಾರು ಕಲಿಸ್ಯಾರ ನಿನಗೆ ಅಂತ ನಾನು ಗುರುಗಳು ಹೇಳಿದೆ. ಯಪ್ಪ ಅಂತ ಕೈ ಮುಗಿತಾರ ಅವ್ರು. ಭೀಮಸೇನ್ ಜೋಶಿ ಅವರ ಕೈ ಮುಗಿದ್ರೊಮ್ಮೆ ಗುರುಗಳು, ಸವಾಯಿ ಗಂಧರ್ವ್ರ ಹಾಲಿನೊಳಗೆ ಹೋದಾಗ ನಾನು ಸವಾಯಿ ಗಂಧರ್ವ್ರ ಕಾರ್ಯಕ್ರಮ ಅದು, ನೀನ್ ಯಾರ ಕಡೆ ಕಲ್ತಿಪ್ಪ ಅಂತ ಭೀಮಸೇನ್ ಜೋಶಿ ಅವ್ರನ್ನ ಕೇಳಿದ್ರು. ನಾನು ಗುರುಗಳ ಹೆಸರು ಹೇಳಿದೆ, ಎದ್ದು ನಿಂತು ಗದಗಿನ ಕಡೆ ಎದ್ದು ನಿಂತು ಕೈ ಮುಗಿದು ನಮಸ್ಕಾರ ಮಾಡಿದ್ರು. ಅಂಥ ಪುಣ್ಯವಂತರು ತಮಗಾಗಿ ಏನು ಮಾಡಿಕೊಳ್ಳಿಲ್ಲ, ಎಲ್ಲ ಬಡ ಮಕ್ಕಳ ಸಲುವಾಗಿ. ನಾವು ಅವರು ಎಷ್ಟು ಹೊಗಳಿದ್ರು ಕಡಿಮೆನೆ. ಹಂಗಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ತಂಗಡಿಗರ ಸಾಹೇಬರು, ಒಬ್ಬ ಬಡವ ಇರ್ಲಿ, ಇವನಿಗೊಂದು ಸ್ವಲ್ಪ ಇದನ್ನ ಮಾಡೋಣ, ಸತ್ಕಾರ ಮಾಡೋಣ, ಬಡವಿದ್ದಾರ. ಮತ್ತು ಯಾರು, ನಾನು ಕರೆ ಹೇಳ್ಬೇಕಂದ್ರೆ ಸಂಸ್ಕೃತಿಯ ಇಲಾಖೆಯ ಈ ಕಾರ್ಯಕ್ರಮವನ್ನ ಆಯ್ಕೆ ಮಾಡ್ತಾರಲ್ಲ ಸಂಗೀತ ವಿದ್ವಾನ್, ಅದ್ರಾಗ 3-4 ಸಂಗೀತ ವಿದ್ವಾನ್ರ ಆಯ್ಕೆಗೆ ನನ್ನನ್ನು ಅಧ್ಯಕ್ಷರು ಮಾಡಿದ್ರು ಹಿಂದೆ. ಅವಾಗ ನಾನು ಹಂಗ ಸುಮ್ಮನೆ ಆಡ್ಸಾಡಕ್ ಹೇಳಿದ್ದೆ, ಅಲ್ರಿ ಮತ್ ನಮ್ಮನ್ನ ಬರೀ ಅಧ್ಯಕ್ಷರ ಮಾಡ್ತೀರಿ, ನಮಗೆ ಅಂದ್ ಕೊಡೋರು ನೀವು ಅಂತ. ನಮಗಂದು ನೀವು ಸನ್ಮಾನ ಮಾಡಿದ್ರು, ಹಾಗೆ ಸುಮ್ಮನೆ ನಕ್ಕಂತ. ಆದ್ರೆ ಆ ಸಂದರ್ಭ ಮಾನ್ಯ ಆತ್ಮೀಯರು, ಹಿರಿಯರು, ಬಡವರ ಬಂಧು ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥವ್ರು. ಇದೇ ಬೇಕಾಗ್ಯದ ನಮಗೀಗ, ನಮ್ಗೆ ಇದೇ ಬೇಕಾಗ್ಯದ, ಉಳಿದಿದ್ದೆಲ್ಲ ಶೂನ್ಯ. ಅದನ್ನ ನಮ್ಮ ಗುರುಗಳು ಏನಂತಿದ್ರು, ಯಾವ್ದಾರ ಸಂದರ್ಭದೊಳಗೆ ನಮ್ಮ ಗುರುಗಳು ಹೇಳ್ತಿದ್ರು, ಏ ತಮ್ಮ ಜಾತಿ ನೋಡ್ಬೇಡ್ರೋ ನೀತಿ ನೋಡ್ರಿ ಅಂತ. ಜಾತಿ ನೋಡ್ಬೇಡ್ರೋ ನೀತಿ ನೋಡ್ರಿ. ಗುರುಗಳು, ನಮ್ಮ ಗುರುಗಳು ಕಲಿಸಿದ್ರು ನಮಗೆ, ಜಾತಿ ಎಲ್ಲಿ ನೋಡಕಪ್ಪ, ಕನ್ಯೆ ಕೊಟ್ಟು ಕನ್ಯೆ ತಗೊಂಬರಲಿ ಜಾತಿ ನೋಡ್ರಿ. ಅದು ಎದಕ್ ಸಲುವಾಗಿ? ವಂಶವಾಹಿನಿ ಸಲುವಾಗಿ ಅದನ್ನ ನೋಡ್ರಿ. ಓದೋದಕ್ಕೆಲ್ಲ ಎದಕ್ಕೆ ಜಾತಿ ಬೇಕಪ್ಪ? ಅಂಥ ಮಹಾತ್ಮರು, ತ್ರಿಕಾಲ ಪೂಜಾನಿಷ್ಠರು, 97 ವರ್ಷ ಬದುಕಿದ್ರು ಪಕ್ಕಾ ಮಡಿಯಿಂದ ಬಾವಿ ನೀರು, ಗಂಡು ಹುಡುಗರು ಮಾಡಿದ ಅಡಿಗೆ, ಇದನ್ನೇ ಜೀವನ ಮಾಡಿದ ಸಾಕ್ಷಾತ್ಕಾರಗೊಳಿಸಿದ್ರು ದೇವರಿಗೆ. ಅಂಥವರು ಈ ಮಾತು ಹೇಳ್ತಿದ್ರು ನಮಗೆ, ಜಾತಿ ನೋಡ್ಬೇಡ್ರಿ ನೀತಿ ನೋಡ್ರಿ ಅಂತಲ್ಲಿ. ಸಾವಿರಾರು ವಿದ್ಯಾರ್ಥಿ, ನನ್ನಂತ ಬಡ ವಿದ್ಯಾರ್ಥಿಗಳು ಇವತ್ತು ಹಳ್ಳಿಯಿಂದ ದಿಲ್ಲಿವರೆಗೆ ಕಳಿಸಿದ್ರು ನಮ್ಮನ್ನ. ಇಡೀ ದೇಶದೊಳಗೆ, ನಾನು ನನ್ನ ಇದ್ರ ಸಲುವಾಗಿ ಹೇಳೋದಿಲ್ಲ, ಗೊತ್ತಿದ್ದವ್ರಿಗೆ ಗೊತ್ತದ, ಇಡೀ ದೇಶದೊಳಗೆ ಸಂಗೀತ ಕ್ಷೇತ್ರದೊಳಗೆ ವೆಂಕಟೇಶ್ ಕುಮಾರ್ ಯಾರಂದ್ರೆ ಹೇಳ್ತಾರ. ಇಡೀ ಹಿಂದೂಸ್ತಾನದೊಳಗೆ ವೆಂಕಟೇಶ್ ಕುಮಾರ್ ಯಾರಂದ್ರೆ ಹೇಳ್ತಾರ. ಇದು ಮಾತ್ರ ಸತ್ಯ. ನನ್ನ ಅಹಂಕಾರ ಸಲುವಾಗಿ ಹೇಳೋದಿಲ್ಲ, ಸಂದರ್ಭ ಬಂದದಂತ ಹೇಳ್ತೀನಿ. ನನಗೆ ಎಲ್ಲಿ ಹೇಳ್ಕೊಳ್ಳೋದಿಲ್ಲ ನನ್ನ ಸಲುವಾಗಿ, ಯಾವಾಗ್ಲೂ ನಾನು ಹೊಳ್ಕೊಳ್ಳೋದು ಇಲ್ಲ ಏನ್ರಿ. ಆಮೇಲೆ ತಾವೊಂಚೂರು ಇಲ್ಲಿ ಸಭಾಕ್ಕೆ ಏನ್ ಬಂದಿರಿ, ಎಲ್ಲರೂ ಆಗಮಿಸಿರಲ್ಲ, ತಮ್ಮಲ್ಲಿ ಎಲ್ಲರಿಗೂ ನಾನು ಒಂದು ನಮಸ್ಕಾರ ಮಾಡಿಕೊಡ್ತೀನಿ. ಇಂಥ ಕಾರ್ಯಕ್ರಮಗಳು ಬಂದಾಗ, ಏನಾರ ಒಂದು ವಿಶೇಷತೆ ಇದ್ದಾಗ ಎಲ್ಲರೂ ಮನಸ್ಪೂರ್ವಕವಾಗಿ ಸ್ವಲ್ಪ ಜೋರಾಗಿ ಚಪ್ಪಾಳಿ ಹೊಡಿಬೇಕು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ, ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜವನ್ನೇ ಬಿಡಬಹುದು,
ಕಾಯದ ಪಿತ ನಿನ್ನ ಅಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಒಡಲು ಹಸಿಯಲು ಅನ್ನವಿಲ್ಲದಲೇ ಇರಬಹುದು ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಪ್ರಾಣವನ್ನು ಪರರು ಬೇಡಿದರೆ ಎತ್ತಿ ಕೊಡಬಹುದು ಮಾನದಲ್ಲಿ ಮನವ ತಗ್ಗಿಸಲುಬಹುದು ಪ್ರಾಣದಾಯಕನಾದ ಆದಿಕೇಶವರಾಯ ಪ್ರಾಣದಾಯಕನಾದ ಆದಿಕೇಶವರಾಯ ಜಾನ ಶ್ರೀಕೃಷ್ಣ ಕೃಷ್ಣ ಜಾನ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಅದ್ಭುತ. ತಮ್ಮ ಮಾತಿನ ಬಹುಪಾಲು ನಾನು 2.5 ವರ್ಷಕ್ಕಿಂತ ಹೆಚ್ಚಾಯ್ತು ಇವತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜವಾಬ್ದಾರಿ ತಗೊಂಡ್ಮೇಲೆ ಕನ್ನಡ ಇರ್ಬೋದು, ಸಂಗೀತ ಸಾಹಿತ್ಯಕ್ಕೆ ಇರ್ಬೋದು, ಎಲ್ಲದಕ್ಕೂ ಪ್ರೋತ್ಸಾಹವನ್ನ ಕೊಡೋದ್ರ ಜೊತೆಗೆ ಹಿಂದೆ 3 ವರ್ಷ ಯಾವುದೇ ಪ್ರಶಸ್ತಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಿಲ್ಲ. ಅದನ್ನ ನನ್ನ 4 ವರ್ಷ 3 ವರ್ಷ ಒಂದಿಷ್ಟು 4 ವರ್ಷದ ಒಂದಿಷ್ಟು 3 ವರ್ಷದ ಯಾವ ಪ್ರಶಸ್ತಿಯನ್ನ ನಾಡಿನೊಳಗೆ ಕೊಡುವಂತ ಕೆಲಸವನ್ನು ಮಾಡಿಲ್ಲ. ನಾನು ಒಂದೇ ವಿನಂತಿಯನ್ನ ಮಾಡಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಸರ್ ನಮ್ಮ ರಾಜ್ಯದೊಳಗೆ ಹಿಂದೆ ಯಾವ ಕಲಾವಿದರಿಗೆ ಸಾಹಿತ್ಯ ಲೋಕದೊಳಗೆ ಇರ್ಬೋದು, ಜಾನಪದಕ್ಕೆ ಇರ್ಬೋದು, ಯಾವುದಕ್ಕೂ ಕೆಲವೊಂದಿಷ್ಟು ಪ್ರಶಸ್ತಿಯನ್ನ ಅನೌನ್ಸ್ ಮಾಡಿದ್ರೆ ಆದ್ರೆ ಅದು ಪ್ರಶಸ್ತಿ ಕೊಡುವಂತ ಕೆಲಸ ಕಾರ್ಯಗಳಾಗಿಲ್ಲ ಅಂತ ನಾನು ವಿನಂತಿ ಮಾಡಿದ್ನಾಗ ಸ್ವಲ್ಪ ಹೆಚ್ಚು ನಮಗೆ ಅನುದಾನ ಬೇಕಾಗತ್ತ ಇದಕ್ಕೆ ಅಂದದ್ನಾಗ ಒಂದೇ ಮಾತು ಹೇಳಿದ್ರು, ಆ ಕಲಾವಿದರಿಗೆ ಗೌರವಿಸುವಂತ ಕೆಲಸವನ್ನ ರಾಜ್ಯದೊಳಗ ರಾಜರ ಕಾಲದಿಂದ ಆಗಿದೆ. ಅದು ನನ್ನ ಕಾಲದೊಳಗ ನಿಂದಿರಬಾರ್ದು, ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಅಂತ ನಾನು ಮತ್ತೊಮ್ಮೆ ನೆನಪು ಮಾಡುವಂತ ಕೆಲಸ. ಬಹಳಷ್ಟು ಜನರು ಹೇಳ್ತಾ ಇದ್ರು, ಎಲ್ಲ ನಾಡಿನ ಕನ್ನಡಿಗರಿಗೆ ಇರ್ಬೋದು, ಸಂಗೀತದವ್ರು ಇರ್ಬೋದು, ಸಾಹಿತ್ಯದ ಜಾನಪದ ಅವ್ರಿಗೆಲ್ಲರಿಗೆ ಒಂದು ನಾಡ ದೇವತೆಯನ್ನ ಒಂದು ಮೂರ್ತಿಯನ್ನ ಮಾಡಬೇಕು. ನಾಡ ದೇವತೆ ನಮಗೆ ಎಲ್ಲೂ ಇಲ್ಲ. ನಾವು ಹೋದ್ರೆ ಹಂಪಿಯೊಳಗ ಸಣ್ಣದೊಂದು ದೇವಸ್ಥಾನ ಇದೆ, ಅದಾದ್ಮೇಲೆ ಎಲ್ಲಿ ಇಲ್ಲ ಅನ್ನೋದ್ನಾಗ ನಾನು ವಿನಂತಿಯನ್ನ ಮಾಡಿದೆ. ಎಲ್ಲರ ಅಭಿಪ್ರಾಯ ಇದೆ ಸರ್, ಕನ್ನಡದ ಎಲ್ಲ ಹೋರಾಟಗಾರರಿಂದ ಹಿಡ್ಕೊಂಡು ಎಲ್ಲ ಸಾಹಿತ್ಯ ಲೋಕದವ್ರಿಗೂ ಇದ್ರ ಅವಶ್ಯಕತೆ ಇದೆ ಅಂತ ವಿನಂತಿಯನ್ನ ಮಾಡ್ತಾರಂತೆ. ಒಂದೇ ಮಾತು ಹೇಳಿದ್ರು, ನಮ್ಮ ವಿಧಾನಸೌಧದ ಮುಂದ ದೊಡ್ಡ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋ, ಅದಕ್ಕೆ ಜಾಗ ಜೊತೆಗೆ ಅತಿ ಹೆಚ್ಚು ದುಡ್ಡನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದು ಯಾರಾದ್ರೂ ಇದ್ರೆ ಅದು ನಾಡ ದೇವತೆ. ಇವತ್ತೇ ನಮಗೆ ಅದ್ಭುತವಾದಂತ ಒಂದು ಶಿಲೆನ್ಯಾಸ, ಅದನ್ನ ಮೂರ್ತಿಯನ್ನ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ವಿಧಾನಸೌಧ ಮುಂದೆ ಒಂದು ಕಳೆ ತರುವ ರೀತಿ ಒಳಗ ಒಂದು ನಾಡ ದೇವಿಯನ್ನ ಪ್ರತಿಷ್ಠಾಪನೆ ಮಾಡುವಂತ ಕೆಲಸ. ಅಂದ್ರೆ ಇವು ಎಲ್ಲವೂ ಹಿಂದೆ ಯಾವ ರೀತಿ ರಾಜರು ತಮ್ಮ ಆಳ್ವಿಕೆಯಲ್ಲಿ ಬೇರೆ ಆಳ್ವಿಕೆಯ ಅಭಿವೃದ್ಧಿ ಜೊತೆಗೆ ಸಾಹಿತ್ಯ ಲೋಕಕ್ಕೆ ಇರ್ಬೋದು ಮತ್ತು ಏನು ಸಂಗೀತಕ್ಕೆ ಇರ್ಬೋದು, ಕಲಾವಿದನ್ನ ಗುರುತಿಸುವಂತ ಕೆಲಸ ಏನ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಇವತ್ತ ಇಡೀ ವರ್ಷದ ಕಾರ್ಯಕ್ರಮವನ್ನ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಬಂದಿದ್ವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಾವೆಲ್ಲ ಬಹಳ ಪುಣ್ಯ ಮಾಡಿ ಅಂತೇಳಿ ನಾನು ಭಾವಿಸಿದ್ದೀನಿ. ಇಂಥ ಒಂದು ಉತ್ತಮವಾದಂತ ಕಾರ್ಯಕ್ರಮ ಜೀವನದಲ್ಲಿ ಆವಾಗ ಸಿಗ್ತಾವ. ಅಂತ ಕಾರ್ಯಕ್ರಮ ಇವತ್ತು ಈ ದಸರಾ ಹಬ್ಬವನ್ನು ವೀಕ್ಷಿಸುವಂತ ಸಾಂಸ್ಕೃತಿಕ ಕಾರ್ಯಕ್ರಮ, ದಸರಾ ಹಬ್ಬವನ್ನು ವೀಕ್ಷಿಸುವಂತ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸಿದ್ದೀನಿ.
ಕರ್ನಾಟಕ ರಾಜ್ಯದ ಐತಿಹಾಸಿಕ ಮತ್ತು ಸ್ವಾತಂತ್ರ್ಯ ಶ್ರೀಮಂತ ಪರಂಪರೆ ಸಂಕೇತವೇ ಮೈಸೂರು ದಸರಾ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕಾಗಿದೆ. ಇದು ಕನ್ನಡ ನಾಡಿನ ಅತ್ಯಂತ ಹೆಮ್ಮೆ ಪಡುವಂತ ಕನ್ನಡಿಗರಾದ ನಾವು ಈ ಮೈಸೂರು ದಸರಾ ಕೇವಲ ರಾಜ್ಯ ರಾಷ್ಟ್ರಕ್ಕೆ ಸೀಮಿತ ಅಲ್ಲ, ಇಡೀ ಜಗತ್ತಿನಲ್ಲೇ ಸಹಿತ ಮೈಸೂರು ದಸರಾದ ಬಗ್ಗೆ ನಾವೆಲ್ಲ ಕಡೆಗೆ ಹೋದಾಗ ಕೇಳುವಂತ ಒಂದು ವಿಚಾರವನ್ನ ನೆನಪು ಮಾಡಿಕೊಳ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೈಸೂರು ಕಾಲಿಟ್ಟಾಗ ನಾವು ಮೈಸೂರದಲ್ಲಿದೀವೋ ಯಾವುದೋ ಒಂದು ದೊಡ್ಡದಾದಂತ ಹಿಂದಿನ ಇಂದ್ರಪ್ರಸ್ಥ ಇದರಲ್ಲಿದೀವೋ ಅನ್ನೋದು ಒಂದು ತಿಳಿದ ಅಷ್ಟೊಂದು ಉತ್ತಮವಾದಂತ ಇವತ್ತು ಈ ಮೈಸೂರು ದಸರಾ ಕಾರ್ಯಕ್ರಮ ನಡೆದಿದೆ. ಮತ್ತೆಲ್ಲ ಕಡೆಗೆ ಈ ಹಬ್ಬವನ್ನ ಕನ್ನಡ ನಾಡಿನ ವಿಶೇಷ ಕಲಾ ಪರಂಪರೆ ಮತ್ತು ದೇಶಿ ಸಂಸ್ಕೃತಿ ಇಡೀ ವಿಶ್ವಕ್ಕೆ ಪರಿಚಯಿಸುವಂತ ಶ್ರೀಮಂತಿಕೆಯನ್ನ ಮೈಸೂರು ಹೊಂದಿದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಮೈಸೂರಲ್ಲಿ ಇರುವಂತ ಜನ ನಿಜವಾಗಿ ನಾವ್ ಹೇಳ್ತಿಲ್ಲ, ಮೈಸೂರು ನೀವು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಕನ್ನಡಿಗರೆಲ್ಲ ಹೆಮ್ಮೆ ಪಡೆಯುವಂತ ಏನಾದ್ರೂ ಒಂದು ಹಬ್ಬ ಇದ್ರೆ ಅದು ದಸರಾ ಹಬ್ಬ ಅನ್ನುವಂಥದ್ದನ್ನ ನಾವು ಹೇಳಕ್ ಇಷ್ಟಪಡ್ತಿದ್ದೀನಿ. ವಿಜಯನಗರ ಸಾಮ್ರಾಜ್ಯದಿಂದ ಪ್ರಾರಂಭವಾಗಿ ಮೈಸೂರು ರಾಜ್ಯ ಒಡೆಯರ ಅರಸ ಕಾಲದಿಂದ ಪ್ರಖ್ಯಾತಗೊಂಡಿದ್ದು ವಿಶ್ವವ್ಯಾಪಿ ಆಗಿದೆ. ಕನ್ನಡದ ಎಲ್ಲ ಭಾಗದ ಜನರನ್ನು ಒಗ್ಗೂಡಿಸುವ ಹಬ್ಬ ಮೈಸೂರು ದಸರಾ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ, ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅತ್ಯಂತ ಹೆಚ್ಚು ಕಾಳಜಿಯನ್ನು ತೆಗೆದುಕೊಂಡು ಮೈಸೂರು ಬಗ್ಗೆ, ಮೈಸೂರದ ಹಬ್ಬದ ಬಗ್ಗೆ ಅಥವಾ ಇಲ್ಲಿ ಮೈಸೂರಿಗೆ ಆಗ್ಬೇಕಾದಂತ ಕೆಲಸಗಳ ಬಗ್ಗೆ ಸದಾ ವಿಚಾರವನ್ನು ಮಾಡುತ್ತಿರುವಂತ ಮುಖ್ಯಮಂತ್ರಿಗಳು ಈ ನಾಡಿಗೆ ಇನ್ನಷ್ಟು ಮೆರುಗು ತಂದು ಕೊಟ್ಟಾರಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ, ನಾಡಿನ ಪರವಾಗಿ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮುಖ್ಯಮಂತ್ರಿಗಳಿಗೆ. ಇವತ್ತು ಬೆಳಿಗ್ಗೆ ವಿದ್ಯುಕ್ತವಾಗಿ ಬಾನು ಮುಸ್ತಾಕ್ ಅವರ ವತಿಯಿಂದ ದಸರಾ ಮಹೋತ್ಸವವನ್ನ ಉದ್ಘಾಟನೆ ಮಾಡಿದ್ದೇವೆ. ದಸರಾ ಮಹೋತ್ಸವ ಸುಮಾರು 400 ವರ್ಷಕ್ಕೂ ಹಳೆಯದು. ಮೈಸೂರಿನಲ್ಲಿ 1610ರಲ್ಲಿ ಪ್ರಾರಂಭ ಆಯಿತು. 1610ರಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಮೈಸೂರಿನ ಅರಸರಾದಂತ ರಾಜ ಒಡೆಯರ್ ಕಾಲದಲ್ಲಿ ಪ್ರಾರಂಭ ಆದದ್ದು. ಇದು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಯಿತು. ಇದಕ್ಕಿಂತ ಮೊದಲು ವಿಜಯನಗರದ ಅರಸರು ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು. ವಿಜಯನಗರದ ಅರಸರ ಸಾಮ್ರಾಜ್ಯ ಪತನ ಆದ್ಮೇಲೆ ಅದು ಮೈಸೂರಿನಲ್ಲಿ ಪ್ರಾರಂಭ ಆಯಿತು. ಮೈಸೂರು ಅರಸರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಆಮೇಲೆ ಸರ್ಕಾರ ಮಾಡ್ಲಿಕ್ಕೆ ಪ್ರಾರಂಭ ಆಯಿತು. ನಾನು ಮುಖ್ಯಮಂತ್ರಿಯಾಗಿ ಇದು 8ನೇ ದಸರಾ. 8ನೇ ದಸರಾ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ವಿ. ನಾನು ಮುಖ್ಯಮಂತ್ರಿ ಆಗಿರುವಾಗಲೂ ತನ್ವೀರ್ ಸೇಠ್ ಅವರೇ ಮಾಡಿದ್ರು. ನಾನು ಉದ್ಘಾಟನಾ ಕಾರ್ಯಕ್ರಮ ಮತ್ತೆ ಆಯುಧ ಪೂಜೆ ಮತ್ತೆ ದಸರಾ ಜಂಬೂ ಸವಾರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸವನ್ನ ಮಾಡ್ಕೊ ಬಂದಿದ್ದೀನಿ. ಇದು ನನಗೆ ದೊರೆತಂತ ಒಂದು ಅವಕಾಶ. ಈ ಅವಕಾಶವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಪುಣ್ಯ ಕಾರ್ಯ ಇದು ನನ್ನ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದಸರಾ ಮಹೋತ್ಸವದ ಪ್ರಯುಕ್ತ ಪ್ರತಿ ವರ್ಷ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ಈ ಬಾರಿ ವೆಂಕಟೇಶ್ ಕುಮಾರ್ ಅವರಿಗೆ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ಅವರು ಹೇಗೆ
ಸಂಗೀತವನ್ನ ಕಲ್ತರು, ಸಂಗೀತದಲ್ಲಿ ಮೇರು ವ್ಯಕ್ತಿತ್ವವನ್ನ ರೂಪಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಸ್ವಲ್ಪದ್ರಲ್ಲೇ ಮಾತಾಡಿದ್ದಾರೆ. ಪುಟ್ಟರಾಜ್ ಗವಾಯಿಗಳು ಅವರ ಗರಡಿನಲ್ಲಿ ಪಳಗಿದಂಥವು, ಆ ಗರಡಿನಲ್ಲಿ ಪಳಗಿ ಇವತ್ತು ದೇಶ ವಿದೇಶಗಳಲ್ಲಿ ಸಂಗೀತದ ರುಚಿಯನ್ನ ಜನರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅವರಿಗೆ ಸರ್ಕಾರ ಇವತ್ತು ಪ್ರಶಸ್ತಿ ಕೊಡೋದ್ರ ಜೊತೆಗೆ ಅವರಿಗೆ ಆಯುಷು ಆರೋಗ್ಯಗಳನ್ನ ಕೊಡ್ಲಿ, ಇನ್ನೊಂದಷ್ಟು ಎತ್ತರಕ್ಕೆ ಹೋಗ್ಲಿ, ಅವರು ಸಂಗೀತದ ರುಚಿಯನ್ನ ಎಲ್ಲ ಜನರಿಗೆ ದೇಶ ವಿದೇಶಗಳಲ್ಲಿ ಮತ್ತೆ ನಮ್ಮ ದೇಶದಲ್ಲಿ ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಕೆಯನ್ನ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಕುಟುಂಬ, ಬಡತನದ ಕುಟುಂಬದಿಂದ ಬಂದು ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು, ಸಂಗೀತ ಕ್ಷೇತ್ರದಲ್ಲಿ ಬಹಳ ಸಾಧನೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಆಶ್ಚರ್ಯ ಪಡಬೇಕಾದಂತ ವಿಚಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸಂಗೀತ ಕೆಲವೇ ಜನರಿಗೆ ಒಲಿತಕ್ಕಂಥದ್ದಲ್ಲ, ಅದಕ್ಕೆ ಶ್ರದ್ಧೆ ಇರ್ಬೇಕು, ಭಕ್ತಿ ಇರ್ಬೇಕು ಮತ್ತು ಏಕಾಗ್ರತೆ ಇರ್ಬೇಕು. ಅದು ಕಲಿಬೇಕು ಅಂತಕ್ಕಂಥ ಮನಸ್ಸು ಇರ್ಬೇಕು. ಅದಿದ್ರು ಮಾತ್ರ ಸಂಗೀತವನ್ನ ಕರಗತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದ್ ಕಾಲ ಇತ್ತು, ಕೆಲವು ಜನರು ಮಾತ್ರ ಸಂಗೀತ ಕಲಿತಕ್ಕಂತ ಅವಕಾಶ ಇತ್ತು. ಈಗ ನಮ್ಮ ವೆಂಕಟೇಶ್ ಕುಮಾರ್ ಅಂತವರು ಕೂಡ ಸಂಗೀತಗಾರರಾಗ್ತಕ್ಕಂತ ಅವಕಾಶ ಸಿಕ್ಕಿದೆಯಲ್ಲ, ಈ ಅವಕಾಶ ದೊರೆತದಕ್ಕೆ ಅವರು ಆಸಕ್ತಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಒಂದು ಹಾಡು ಕೂಡ ಹೇಳಿದ್ರು, ಕನಕದಾಸರ ಹಾಡು ಬಹಳ ಅದ್ಭುತವಾಗಿ ಹಾಡಿದ್ರು ನೋಡಿ. ಅವರೇ ವಾಲಂಟಿಯರ್ ಆಗಿ ಹೇಳಿದ್ದು, ನಾನು ಒಂದು ಶ್ಲೋಕ ಹಾಡ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ಸಂಪೂರ್ಣ ಹಾಡನ್ನೇ ಹಾಡ್ಬಿಡಿ ಅಂತ ಹೇಳಿದೆ. ಅವರು ಪೂರ ಹಾಡನ್ನ ಹೇಳಿದ್ರು. ಹಾಗೆ ಜೀವನದ ಉದ್ದಕ್ಕೂ ಕೂಡ ಅವರು ಹಾಡ್ತಲೇ ಇರ್ಲಿ, ಪ್ರಶಸ್ತಿಗಳು ಬರುತ್ತಲೇ ಇರ್ಲಿ ಅಂತಕ್ಕಂಥ ಆಶಯವನ್ನ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಈ ವರ್ಷ ಅವರು ಬಹಳ ಹಿಂದೆನೆ ಬರ್ಬೇಕಾಗಿತ್ತು, ಅದನ್ನು ಹೇಳಿದ್ರು. ನಾನು ಅನೇಕ ಸಂಗೀತ ವಿದ್ವಾನ್ಗಳನ್ನ ಆಯ್ಕೆ ಮಾಡ್ತಕ್ಕಂಥ ಕಮಿಟಿನಲ್ಲಿ ಚೇರ್ಮನ್ ಆಗಿದ್ದೆ. ಅದು ನನಗೆ ಯಾವಾಗ ಕೊಡ್ತಾರೆ ಅಂತ ಕೇಳ್ತಿದ್ದೆ ಅಂತ, ನನಗೆ ಯಾವಾಗ ಕೊಡ್ತಾರೆ ಅಂತ ಹೇಳಿ. ನಿಮ್ಗೆ ಬಹಳ ಹಿಂದಿನ ಸಿಗ್ಬೇಕಾಗಿತ್ತು, ಈಗ ಸಿಕ್ಕಿದೆಯಲ್ಲ ಅಂತಕ್ಕಂಥದ್ದು ಸಂತೋಷ ನಮಗೆಲ್ಲ ಇದೆ ಅಂತಕ್ಕಂಥ ಮಾತುಗಳನ್ನ. ಯಾಕಂದ್ರೆ ಮೈಸೂರು ರಾಜರು ಕಲೆ, ಸಂಸ್ಕೃತಿ ಮತ್ತೆ ಸಾಹಿತ್ಯ ಇವಕ್ಕೆಲ್ಲ ಹೆಚ್ಚು ಗೌರವವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಮ್ಮ ಸರ್ಕಾರ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಅದರಿಂದ ಇವತ್ತು ನಿಮಗೆ ಸಂಗೀತ ವಿದ್ವಾನ್ ಅಂತಕ್ಕಂಥ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದ್ದೇವೆ. ಇದು ನಿಮಗೆ ಸಂದಂತ ಗೌರವ ಅಲ್ಲ, ಇದು ನಮಗೆ ಸಂದಂತ ಗೌರವ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ, ಅದರಲ್ಲಿ ಇದು ಒಂದು ಪ್ರಶಸ್ತಿ ಅಷ್ಟೇನೆ. ನೀವು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಿ, ಇದು ಒಂದು ಪ್ರಶಸ್ತಿ ಕೂಡ ಮಾಡ್ತೇವೆ. ನಿಮಗೆ ಆಯುಷು, ಆರೋಗ್ಯ ಮತ್ತೆ ಐಶ್ವರ್ಯ ಹೇಳ ಬೇಡ, ಆಯುಷು ಆರೋಗ್ಯ ಕೊಟ್ಟಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆ ನನ್ನ ವತಿಯಿಂದ, ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಗುರುಗಳಾದಂತ ಪುಟ್ಟರಾಜ್ ಗವಾಯಿವರ್ಗನ್ನು ಕೂಡ
ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಆಮೇಲೆ ಶ್ರೀವತ್ಸ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ವಿದ್ವಾನ್ ವಾಸುದೇವಾಚಾರ್ಯ ಅವರು ಬಹಳ ದೊಡ್ಡ ಕಲಾನಿಧಿ ಆಗಿದ್ರು. ಅವ್ರಿಗೆ ಅವ್ರ ಹೆಸರಿನಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಮಾಡ್ಕೊಳ್ಳೋಣ. ಅದನ್ನ ಮಾಡ್ತೇವೆ. ನಮ್ಮ ಸರ್ಕಾರ ಮುಂದಿನ ಅವರ ಹುಟ್ಟಿದ ದಿನ ಇರ್ಬೋದು, ಅವರ ನಿಧನರಾದಂತ ದಿನ ಇರ್ಬೋದು, ಯಾವ್ದಾದ್ರು ಒಂದು ದಿನ ಆಯ್ಕೆ ಮಾಡಿ ಅವರ ದಿನವನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಳ್ಳೋಣ, ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನ ಕೋರಿ ನೀವೆಲ್ಲರೂ ಕೂಡ ಮುಂದಿನ 1 ವಾರ 10 ದಿನ ದಸರಾ ಕಾರ್ಯಕ್ರಮಗಳು ನಡೀತವೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವೆಲ್ಲರೂ ಕೂಡ ಸಂತೋಷದಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಬಾಂಧವರೇ, ಅದುವೇ ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು. ನಾಡಹಬ್ಬ